ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ವೆಡ್ನೆಸ್ಡೇ, ಥರ್ಸ್ಡೇ ಮತ್ತು ಫ್ರೈಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ಮನೆ ಇಂಟೀರಿಯರ್ ವರ್ಕ್ ಎಷ್ಟು ನಡೆದಿದೆ ಅಂತಂದ್ಬಿಟ್ಟು ವಿಡಿಯೋಸಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತಂದ್ಬಿಟ್ಟು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರುವ ರೂಮ್ಗೆ ವಾರ್ಡ್ರೋಬ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಇದು 3 BHK ಮನೆ, ಆದರೆ ನಾವು 2 ರೂಮ್ಗೆ ಮಾತ್ರ ವಾರ್ಡ್ರೋಬ್ಸನ್ನು ಮಾಡಿಸ್ತಾ ಇದ್ದೀವಿ. ಇನ್ನೊಂದು ರೂಮ್ನ ನಾವು ಹಾಗೆ ಇಟ್ಕೊಂಡಿದ್ದೀವಿ. 2 ರೂಮ್ಗೆ ಮಾತ್ರ ವಾರ್ಡ್ರೋಬ್ ಸಾಕು, ಇನ್ನೊಂದು ರೂಮು ಹಾಗೆ ಇರಲಿ. ಮುಂದಕ್ಕೆ ಏನಾದರೂ ಬೇಕು ಅಂತ ಅನಿಸಿದ್ರೆ ಆವಾಗ ಮಾಡಿಸ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ 2 ರೂಮಲ್ಲಿ ಮಾತ್ರ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು 2 ರೂಮಲ್ಲಿ ಮಾಡಿಸ್ಕೊಂಡಿದ್ದೀವಿ. ಈಗ ನೋಡ್ಸಿದ್ನಲ್ವ, ಆ ರೂಮಲ್ಲಿ ಮಾಡಿಸ್ತಾ ಇಲ್ಲ ವಾರ್ಡ್ರೋಬ್ಸು. ಒಂದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿರುವ ರೂಮು ಮತ್ತು ಇನ್ನೊಂದು ಬಂದು ಮಾಸ್ಟರ್ ಬೆಡ್ರೂಮ್ಗೆ ಮಾತ್ರ ವಾರ್ಡ್ರೋಬ್ಸನ್ನು ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಕಿಚನಲ್ಲಿ ಕ್ಯಾಬಿನೆಟ್ಸ್ ಎಲ್ಲ ಫಿಕ್ಸ್ ಮಾಡೋದಕ್ಕೆ ಬಾಕ್ಸಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬು ಇಷ್ಟು ಮಾಡಿದ್ದಾರೆ. ಈ ವಾರ್ಡ್ರೋಬ್ ಡಿಸೈನ್ಸ್ನ ನಾವು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ನಾವು ರೆಂಟೆಡ್ ಮನೆಯಲ್ಲಿ ಮತ್ತು ಲೀಸ್ ಮನೆಯಲ್ಲಿ ಇದ್ದಾಗ ಆ ವಾರ್ಡ್ರೋಬು ಅದೇ ಬೇರೆ ರೀತಿಯಾಗಿ ಡಿಸೈನ್ ಇತ್ತು. ಆವಾಗ ನಾವು ಬಟ್ಟೆಗಳಿಟ್ಟಾಗ ಒಂದು ಸ್ವಲ್ಪ ಜಾಗ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಹಾಗಾಗಿ ನಾವು ಇಲ್ಲಿ ಬೇರೆ ರೀತಿಯಾಗಿ ಡಿಸೈನನ್ನು ಮಾಡಿಸ್ಕೊಂಡಿದ್ದೀವಿ. ಬಟ್ಟೆಗಳೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಬೋದು ಅಂತಂದ್ಬಿಟ್ಟು. ಈ ಕೆಲಸಗಳೆಲ್ಲ ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮ್ಗೆ ಗೊತ್ತಾಗೋದು ನಮ್ಮ ಐಡಿಯಾ ಯಾವ ರೀತಿಯಾಗಿತ್ತು, ಅದಕ್ಕೆ ನಾವು ಯಾವ ರೀತಿಯಾಗಿ ಮಾಡಿಸ್ಕೊಂಡ್ವಿ ಅಂತಂದ್ಬಿಟ್ಟು ಅವಾಗ ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಈ ಫೆವಿಕಲ್ ಒಂದು ಕ್ಯಾನ್ ತುಂಬ ಇತ್ತು. ಎಲ್ಲ ಶೀಟ್ಸ್ ಎಲ್ಲ ಅಣಿಸ್ಬಿಟ್ಟು ಎಲ್ಲ ಖಾಲಿಯಾಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇನ್ನು ಕಿಚನ್ ಕ್ಯಾಬಿನೆಟ್ಸ್ಗೆಲ್ಲನೂ ಬಾಕ್ಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. 1 by 1 ಕೆಲಸಗಳು ಆಗ್ತಾ ಇದೆ. ನಾವು ಈ ಮನೆಯನ್ನು ತಗೊಂಡಾಗ ಈ ಮನೆಯಲ್ಲಿ ತುಂಬಾ ಧೂಳಿತ್ತಲ್ವ. ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ, ಆಗಾಗ ಮನೆ ಕಸ ಗುಡಿಸ್ತೀನಿ, ತುಂಬ ಧೂಳಿದೆ, ಮನೆ ಕಸ ಗುಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಅವಾಗ, ಮನೆ ಇಂಟೀರಿಯರ್ ಕೆಲಸ ಎಲ್ಲ ಸ್ಟಾರ್ಟ್ ಆಗಲಿ ಅಮ್ಮ, ಆವಾಗ ಇನ್ನೂ ಎಷ್ಟೊಂದು ಧೂಳಿರುತ್ತೆ ಅಂತಂದ್ಬಿಟ್ಟು ನೋಡು ಅಂತ ಹೇಳ್ತಿದ್ರು. ಅದಕ್ಕೆ ಅವರು ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ದಾಗೆಲ್ಲ ಅವರು ಬೇಡ ಬೇಡ ಅಂತಲೇ ಇದ್ದರು. ಸುಮ್ಮನೆ ವೇಸ್ಟ್ ಕಸ ಗುಡಿಸೋದು, ಮತ್ತೆ ಎಲ್ಲ ಡಸ್ಟ್ ಬರುತ್ತೆ, ಒಂದೇ ಸಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಇವಾಗೆಲ್ಲ ಅಲ್ಲಿ ಒಳಗಡೆ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಲ್ವಾ. ಇನ್ನು ಇಲ್ಲಿ ಕಾರಿಡಾರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಉಡ್ಡುದು ಒಂದು ಸ್ವಲ್ಪ ಧೂಳು ಅನ್ನೋದು ಬರ್ತಾನೆ ಇರುತ್ತೆ. ಓಡಾಡ್ತಾ ಇರ್ತಾರಲ್ವ ಲೇಬರ್ಸ್ ಎಲ್ಲ, ಆವಾಗ ಧೂಳೆಲ್ಲ ಕಾರಿಡಾರಲ್ಲೂ ಅಷ್ಟೇ ಬಂದೇ ಬರುತ್ತೆ. ನಾನು ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ನೋಡಿಕೊಂಡು ಆಮೇಲೆ ಹೊರಗಡೆ ಕಾರಿಡಾರಲ್ಲಿ ಕಸ ಗುಡಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ನಾನು 2 ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಮೇಲೆ ನಾನು ಬುಧವಾರ ಮತ್ತೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. 2 ಟಾಯ್ಲೆಟ್ ಕ್ಲೀನ್ ಮಾಡೋಷ್ಟರಲ್ಲಿ ಸುಮಾರು ಟೈಮ್ ಆಗೋಯ್ತು. ನನಗೂ ಅಷ್ಟೇ ತುಂಬ ಸುಸ್ತಾಗೋಯ್ತು. ಹಾಗಾಗಿ ನಾನು ಬುಧವಾರ ಮತ್ತೇನು ವೀಡಿಯೋಸ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಇದು ಗುರುವಾರ ಮಧ್ಯಾಹ್ನ ತಲೆ ಸ್ನಾನ ಮಾಡಿಕೊಂಡು ಈಗ ದೇವ್ರ ಸಾಮಾನು ಬೆಳಗೋದಕ್ಕೆ ಎಲ್ಲ ದೇವ್ರ ಸಾಮಾನುಗಳನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನನಗೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿದರು. ಅವ್ರ ಹೆಸರು ಇಲ್ಲಿ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ. ಪಾಪ ಅವ್ರೇನಂತ ಕಮೆಂಟ್ ಮಾಡಿದರು ಅಂತಂದರೆ, ನನ್ನ ಮದುವೆಗೆ ಮುಂಚೆ ತುಂಬಾ ಚೆನ್ನಾಗಿದ್ದೆ ಅಕ್ಕ, ಆಮೇಲೆ ಮದುವೆ ಆದಮೇಲೆ ನನಗೆ ತುಂಬ ಅಂದರೆ ತುಂಬ ಕಷ್ಟಗಳು ಬಂದಿದೆ. ನಾನು ಏನೇ ಮಾಡಿದ್ರೂ ಅತ್ತೆ ಮನೆಯಲ್ಲಿ ಯಾರೂ ನನ್ನನ್ನು ಒಪ್ಪೋದಿಲ್ಲ. ನನಗೆ ಹುಷಾರಿಲ್ಲ ಅಂತ ಮಲಗಿದ್ರು 2-3 ದಿನ ಆದರೂ ಯಾರೂ ಬಂದು ನನ್ನನ್ನು ವಿಚಾರಿಸೋದಿಲ್ಲ. ಹಾಗೆ ನನಗೆ 1 ಟೈಮು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು, ಆದರೆ ಅದು ಯಾಕೋ ನಿಲ್ಲಿಲ್ಲ, ಅದು ಅಬಾರ್ಷನ್ ಆಗೋಯಿತು. ಹಾಗಾಗಿ ಅಪ್ಪ ಅಮ್ಮನೂ ಅಷ್ಟೇ ನನ್ನನ್ನು ಬೈದಿದ್ದಾರೆ, ಬೈದು ದೂರ ಇಟ್ಟಿದ್ದಾರೆ, ಮತ್ತೆ ಮಗು ಆಗಲಿಲ್ಲ ಅಂತಂದ್ಬಿಟ್ಟು. ಈ ರೀತಿಯಾಗೆಲ್ಲ ಪಾಪ ಅವರು ತುಂಬ ಅಂದರೆ ತುಂಬಾ ನೋವನ್ನು ಹಂಚ್ಕೊಂಡಿದ್ದಾರೆ ನನ್ನ ಜೊತೆ. ನಿಮ್ಮನ್ನು ನೋಡಿದ್ರೆ ಎಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಅನಿಸುತ್ತೆ, ನಿಮ್ಮ ಥರನೇ ನಾನು ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಡೈಲಿ ವಿಡಿಯೋಸಲ್ಲಿ ಒಂದು ಸ್ವಲ್ಪ ಟಿಪ್ಸ್ ಹೇಳಿ ಅಕ್ಕ ಪ್ಲೀಸ್ ಅಂತ ಅವರು ಕಮೆಂಟ್ ಮಾಡಿದರು. ಹಾಗಾಗಿನೇ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ನನಗೆ ಗೊತ್ತಿರುವಷ್ಟು ಹಾಗೆ ನನಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ಒಂದು ಸ್ವಲ್ಪ ಟಿಪ್ಸನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾವು ಹೆಣ್ಮಕ್ಳಾದವರು ಹುಟ್ಟಿದಾಗಿಂದ ಒಂದು 20-25 ವರ್ಷವರೆಗೂ ಅಪ್ಪ ಅಮ್ಮ ಜೊತೆ ಮತ್ತು ಅಕ್ಕ ತಮ್ಮ ಜೊತೆ ಇವ್ರ ಜೊತೆ ನಾವು ಬೆಳೆದಿರ್ತೀವಿ. ಆಮೇಲೆ ನಮಗೆ ಮದುವೆ ಆಗಿ ಅತ್ತೆ ಮಾವ ಮನೆಗೆ ಬಂದ ಮೇಲೆ ಎಲ್ಲನೂ ನಮಗೆ ಚೇಂಜ್ ಆಗಿಬಿಡುತ್ತೆ. ಹಾಗೆ ನಮಗೆ ಫ್ರೀಡಮ್ಮು ಅಷ್ಟೇ. ಅಮ್ಮ ಮನೆಯಲ್ಲಿದ್ದಾಗ ಇದ್ದಷ್ಟು ಫ್ರೀಡಮ್ಮು ನಮಗೆ ಅತ್ತೆ ಮನೆಗೆ ಬಂದ ಮೇಲೆ ಅಷ್ಟು ಫ್ರೀಡಮ್ ನಮಗೆ ಇರೋದಿಲ್ಲ.
ನಾವು ಒಂದು ಸ್ವಲ್ಪ ಲೇಟಾಗಿದ್ರು ಅಮ್ಮ ಒಂದು ಸ್ವಲ್ಪ ಒಂದೆರಡು ಮಾತು ಬೈತಾರೆ, ಆಮೇಲೆ ಮಗಳೇ ತಾನೇ ಅಂತಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅಷ್ಟಾಗಿ ನಮಗೆ ಮನಸ್ಸಿಗೆ ನೋವಾಗೋ ಹಾಗೆ ಅವರು ಯಾವತ್ತೂ ಬೈಯೋದಕ್ಕೆ ಹೋಗೋದಿಲ್ಲ. ಅವರು ಬೈಯೋ ಮಾತುಗಳು ಯಾವ ರೀತಿಯಾಗಿರುತ್ತೆ ಅಂತಂದರೆ, ಇಷ್ಟೊತ್ತರವರೆಗೂ ಮಲಗಿದ್ದೀಯಲ್ವಾ, ನಾಳೆ ಬೆಳಗ್ಗೆ ನಿನಗೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲೂ ಇಷ್ಟೊತ್ತರವರೆಗೂ ಮಲಗಿದ್ರೆ ನಿಮ್ಮ ಅತ್ತೆ ಮಾವ ನೋಡಿಬಿಟ್ಟು ಏನಂತಾರೆ ಅಂದರೆ, ನಿನ್ನನ್ನು ಬೈಯೋದಿಲ್ಲ ನನ್ನನ್ನು ಬೈತಾರೆ, ನಿಮ್ಮಪ್ಪ ಅಮ್ಮ ಇದೇನ ಹೇಳ್ಕೊಟ್ಟಿರೋದು ಅಂತಂದ್ಬಿಟ್ಟು ನಮ್ಮನ್ನು ಬೈಕೊಳ್ತಾರಮ್ಮ ಅಂತಂದ್ಬಿಟ್ಟು ಈ ರೀತಿಯಾಗಿ ಅವ್ರು ಹೇಳ್ತಾರೆ. ಆದರೆ ಅತ್ತೆ ಮನೆಗೆ ಬಂದ ಮೇಲೆ ಅವರು ಏನು ಹೇಳ್ದೇ ಇದ್ದರೂ ಎಲ್ಲೋ ಒಂದು ಕಡೆ ಅವರು ಮುಖ ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ, ಓಹೋ ಇವ್ರಿಗೆ ನಮ್ಮ ಮೇಲೆ ಕೋಪ ಬಂದಿದೆ, ನಾವು ಇಷ್ಟೊತ್ತರವರೆಗೂ ಮಲಗಿರೋದಕ್ಕೆ ಅಂತಂದ್ಬಿಟ್ಟು ನಮಗೆ ಆ ಮುಖದಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ನನಗೆ ಯಾವತ್ತೂ ಆ ರೀತಿಯಾಗಿ ಆಗಿಲ್ಲ. ನಮ್ಮ ಅತ್ತೆ ಪಾಪ ಯಾವತ್ತೂ ಅಷ್ಟೇ ನನಗೆ ಆ ರೀತಿಯಾದಂಥ ಎಕ್ಸ್ಪ್ರೆಷನ್ ಯಾವತ್ತೂ ನನಗೆ ಕೊಟ್ಟೇ ಇಲ್ಲ. ಆದರೆ ಈ ರೀತಿಯಾಗಿ ಆಗುತ್ತೆ, ಈ ರೀತಿಯಾಗಿ ಇರುತ್ತೆ ಅಂತಂದ್ಬಿಟ್ಟು ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು. ಹಾಗೆ ಮದುವೆಗೂ ಮುಂಚೆ ನಮ್ಮಮ್ಮ ಒಂದು ಮಾತು ಹೇಳ್ತಾಯಿದ್ರು, ಸೂಕ್ಷ್ಮದಲ್ಲೇ ಒಂದು ಮೋಕ್ಷ ಅನ್ನೋದಿದೆ ಅಂತ ತಿಳ್ಕೊ, ಸೂಕ್ಷ್ಮಗಳಲ್ಲೇ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಕಲಿ, ಆವಾಗ ನಿನಗೆ ಒಂದು ಗೌರವ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ಹಾಗೆ ಸೋಂಬೇರಿತನದಿಂದ ನಿನಗೆ ಗೌರವ ಅನ್ನೋದು ಸಿಗೋದಿಲ್ಲ ಅಂತ ತುಂಬ ಹೇಳ್ತಾ ಇದ್ರು. ಹಾಗಾಗಿ ನಾನು ಸಣ್ಣ ಸಣ್ಣ ಸೂಕ್ಷ್ಮಗಳಲ್ಲಿ ಎಲ್ಲಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಆದರೆ ನಮ್ಮತ್ತೆ ಏನೂ ಅಂದ್ಕೊಳ್ಳಲ್ಲ ಬಿಡು ಅಂತಂದ್ಬಿಟ್ಟು ನಾನು ತುಂಬ ಹೊತ್ತು ಮಲಗೋದಕ್ಕೆ ಹೋಗೋದಿಲ್ಲ. ಅದೊಂದು ರೀತಿಯಾಗಿ ಭಯ ರೀತಿಯಾಗೇ ಇರುತ್ತೆ ಒಂದು ಸ್ವಲ್ಪ ಲೇಟಾಗಿ ಎದ್ದೆ ಅಂತಂದರೆ. ಹಾಗಾಗಿ ನಾನು ಅತ್ತೆ ಮಾವ ಊರಿಗೆ ಹೋದಾಗ ಮತ್ತು ಅವ್ರು ಇಲ್ಲಿಗೆ ಬಂದಾಗ ನಾನು ಒಂದು ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ. ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿ ಅವ್ರಿಗೆ ಏನೇನು ಬೇಕೋ ಆ ಐಟಮ್ಸ್ನೆಲ್ಲ ಅವ್ರಿಗೆ ರೆಡಿ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಆಮೇಲೆ ನಾವೇನು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಅಷ್ಟೇ ಅವ್ರ ಹತ್ರ ಟ್ರೈ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಾವೇನು ಅಂತಂದ್ಬಿಟ್ಟು ನಾವು ಹೇಳದೇ ಇದ್ರೂ ಅವ್ರಿಗೆ ಅದು ಎಲ್ಲ ಅರ್ಥ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಅತ್ತೆ ಮಾವ ಯಾವುದೋ ಒಂದು ಕೋಪದಲ್ಲಿ ಏನೋ ಒಂದು ಮಾತನ್ನು ನಮ್ಮನ್ನು ಅಂತಾರೆ, ಅದೇ ಒಂದು ಮಾತನ್ನು ಹಿಡ್ಕೊಂಡು ನಾವು ದೊಡ್ಡದಾಗಿ ಮಾಡಿ ಜಗಳ ಮಾಡೋದಕ್ಕೆ ಹೋಗಬಾರ್ದು. ಅವರು ದೊಡ್ಡೋರಾಗಿರೋರು ಒಂದು ಮಾತನ್ನು ಅಂತಾರೆ, ನಾವು ಚಿಕ್ಕೋರಾಗಿರೋರು ಆ ಒಂದು ಮಾತನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದರೆ ಇವರಿಬ್ಬರು ನಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತಂದರೆ ಇವರೇ ಕಾರಣ ಆಗಿರ್ತಾರೆ. ಹಾಗೆ ನಾವು ನೆಮ್ಮದಿಯಾಗಿ ಇಲ್ಲದೆ ಇರೋದಕ್ಕೂ ಇವರೇ ಕಾರಣ ಆಗಿರ್ತಾರೆ. ಹಾಗಾಗಿ ಅವರೊಂದು ಮಾತಂದ್ರೂ ಪರವಾಗಿಲ್ಲ, ನಮ್ಮ ಟೈಮ್ ಬರೋವರೆಗೂ ನಾವು ಅನುಸರಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನಾವೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದರೆ ಅವರೇ ಒಂದಲ್ಲ ಒಂದಿನ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಮಗಳ ಥರ ನೋಡ್ಕೊಳ್ತಾರೆ. ಈಗ ನೀವು ಅಂದ್ಕೊಳ್ಬೋದು ಅವರಿಂದ ನಾವು ಹೇಗೆ ನೆಮ್ಮದಿಯಾಗಿರ್ತೀವಿ ಅಂತಂದ್ಬಿಟ್ಟು. ಈಗ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ದೇ ಇದ್ದರೆ, ಅವ್ರ ಜೊತೆ ಸದಾ ಜಗಳ ಆಡ್ತಾ ಇದ್ದರೆ ನಮಗೆ ನಿಜವಾಗ್ಲೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನಮಗೆ ಮೇನ್ ಫ್ಯಾಮಿಲಿ ಅನ್ನೋದು ನೆಮ್ಮದಿಯಾಗಿತ್ತು ಅಂತಂದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಒಂದು ಹೆಣ್ಣಿಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಂಬಂಧಗಳು ಅಂತಂದರೆ ಈ ಕಡೆ ತವ್ರ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಹಾಗೆ ಜೊತೆಯಲ್ಲಿ ಹುಟ್ಟಿರುವಂತಹ ತಮ್ಮ ತಂಗಿ ಇವ್ರುಗಳಿದ್ರೆ ಇವ್ರುಗಳು, ಇನ್ನು ಗಂಡನ ಮನೆಗೆ ಬಂದರೆ ಗಂಡ ಆಗಿರ್ಬೋದು, ಮತ್ತು ಅತ್ತೆ ಮಾವ ಆಗಿರ್ಬೋದು, ಆಮೇಲೆ ಮಕ್ಕಳಾಗಿರ್ಬೋದು. ಇಷ್ಟು ಜನ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಇವರೆಲ್ಲರ ಜೊತೆ ನಾವು ನೆಮ್ಮದಿಯಾಗಿದ್ದೀವಿ ಅಂತಂದರೆ ಏನು ಬೇಕಾದರೂ ನಾವು ಸಾಧಿಸ್ಬೋದು. ತುಂಬ ಅಂದರೆ ತುಂಬಾ ಸಂತೋಷವಾಗಿ ಇರಬಹುದು. ಇವರುಗಳ ಮಧ್ಯೆ ನಮಗೇನಾದರೂ ಒಂದು ಸ್ವಲ್ಪ ಕಿರಿಕಿರಿ ಆಯಿತು, ಪ್ರಾಬ್ಲಮ್ಸ್ ಆಯಿತು, ಮಾತಾಡ್ತಾ ಇಲ್ಲ ಅಂತಂದರೆ ನೀವೇ ಒಂದು ಸಲ ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ನಮ್ಗೆ ಎಷ್ಟೇ ಆಸ್ತಿ ಅಂತಸ್ತುಗಳಿದ್ರೂ ನಮಗೆ ಏನೋ ಒಂದು ರೀತಿಯಾಗಿ ಕೊರಿತಾ ಇರುತ್ತೆ, ಏನೋ ಒಂದು ದುಃಖ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಇವ್ರುಗಳ ಜೊತೆ ನಾವು ಚೆನ್ನಾಗಿದ್ಬಿಟ್ವಿ ಅಂತಂದರೆ ಅದು ಸ್ಟಾರ್ಟಿಂಗಿಂದ ನಮ್ಮ ಮದುವೆ ಆದಾಗಿಂದ ಅದು ಆ ಸಂಬಂಧನ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಲೈಫು ಅಂತ ಹೇಳ್ತೀನಿ. ಆದರೂ ಕೆಲವೊಂದು ಸಲ ನಾವೇ ಅಡ್ಜಸ್ಟ್ ಮಾಡಿಕೊಂಡ್ರು ಅವರು ಪದೇ ನಮ್ಮನ್ನು ಬೈತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಕಿವಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಕಿವಿಯಲ್ಲಿ ಕೇಳಬೇಕು, ಈ ಕಿವಿಯಲ್ಲಿ ಬಿಟ್ಬಿಡಬೇಕು, ಅದನ್ನು ಅಭ್ಯಾಸ ಮಾಡ್ಕೊಂಡು ಬಿಡಬೇಕು. ಬೇರೆ ದಾರಿನೇ ಇಲ್ಲ, ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಇಲ್ಲ ನಮ್ಮ ಕೈಯಲ್ಲಿ ಆ ನೋವನ್ನು ತಡೆಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನೋವು ಆಗ್ತಾ ಇದೆ ಅನ್ನುವಾಗ ನಮ್ಮ ಪಾಲ್ಗೆ ಅಂತಂದ್ಬಿಟ್ಟು ಒಬ್ಬರು ದೇವರ ರೂಪದಲ್ಲಿ ಇರ್ತಾರಲ್ವ ನಮ್ಮ ಹಸ್ಬೆಂಡು, ಅವ್ರ ಹತ್ರ ಎಲ್ಲನೂ ಹೇಳ್ಕೊಂಡು ಎಲ್ಲ ನೋವನ್ನು ಅವ್ರ ಹತ್ರ ಶೇರ್ ಮಾಡಿಕೊಂಡು
ನಮಗೆ ಎಷ್ಟು ದುಃಖ ಆಗ್ತಾ ಇದೆಯೋ ಅಷ್ಟು ದುಃಖನೂ ಅವ್ರ ಹೆಗಲ ಮೇಲೆ ಮಲ್ಕೊಂಡು ಹತ್ತು ಬಿಟ್ರೆ ಅವಾಗೆಲ್ಲ ನಮಗೆ ರಿಲೀಫ್ ಅಂತ ಅನಿಸುತ್ತೆ. ಅವರೇ ಒಂದು ಧೈರ್ಯನ ನಮಗೆ ತುಂಬ್ತಾರೆ. ಮದುವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ಎಲ್ಲ ಹೆಣ್ಮಕ್ಳಿಗೂ ಒಂದಲ್ಲ ಒಂದು ಕಷ್ಟಗಳು, ಒಂದಲ್ಲ ಒಂದು ನೋವುಗಳಂತ ಬಂದೇ ಬರುತ್ತೆ. ಆದರೆ ನಾವೇ ಗಟ್ಟಿ ಮನಸ್ಸು ಮಾಡಿಕೊಂಡು ಅದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ. ನಾವು ಅದನ್ನು ಫೇಸ್ ಮಾಡದೆ ಅವರೊಂದು ಮಾತು ನಾವೊಂದು ಮಾತು ಅಂತ ಜಗಳಕ್ಕೆ ನಿಂತ್ಕೊಂಡಿದ್ದೀವಿ ಅಂತಂದರೆ ಅದರಿಂದ ಪರಿಣಾಮ ಬೀರೋದು ಅಪ್ಪ ಅಮ್ಮನಿಗೇನೆ. ಅವರನ್ನು ಬೈಕೊಳ್ತಾರೆ. ಹಾಗೆ ಯಾವಾಗಲಾದರೂ ಅಪ್ಪ ಅಮ್ಮ ಮಗಳನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಮಗಳ ಮನೆಗೆ ಬಂದಾಗ ಆವಾಗ ಎಂಥ ಮಗಳನ್ನ ಎತ್ತಿದ್ದೀರಪ್ಪ ಅಂತಂದ್ಬಿಟ್ಟು ಅವ್ರನ್ನ ಬೈತಾರೆ. ಹಾಗೆ ಸೊಸೆ ಕಡೆ ಯಾರಾದರೂ ಸಂಬಂಧಿಕರು ಬಂದಾಗೂ ಅಷ್ಟೇ ನಿಮ್ಮ ಹುಡುಗಿ ಎಂಥವಳಪ್ಪ ಅಂತಂದ್ಬಿಟ್ಟು ಬೈಕೊಳ್ತಾರೆ. ಹಾಗಾಗಿನೇ ಒಂದು ಸ್ವಲ್ಪ ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ಗಟ್ಟಿ ಮನಸ್ಸಿಂದ ಎಲ್ಲನೂ ಫೇಸ್ ಮಾಡಿದ್ರೆ ಆಗ ಯಾವಾಗಲಾದರೂ ಅಪ್ಪ ಅಮ್ಮ ಮಗಳನ್ನ ನೋಡಬೇಕು ಅಂತ ಮಗಳ ಮನೆಗೆ ಬಂದಾಗ ಆಗ ಅತ್ತೆ ಮಾವನೇ ಅಪ್ಪ ಅಮ್ಮನ ಜೊತೆ ಹೇಳ್ತಾರೆ, ಎಂಥ ಒಳ್ಳೆ ಮಗಳಪ್ಪ ನಿಮ್ಮ ಮಗಳು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಯಾವತ್ತೂ ಅಷ್ಟೇ ನಮಗೆ ಇದ್ರ ತಿರ್ಗೊಂದು ಮಾತು ಮಾತಾಡೋದಿಲ್ಲ ಅಂತಂದ್ಬಿಟ್ಟು ಹೇಳಿದಾಗ ಆವಾಗ ಅಪ್ಪ ಅಮ್ಮ ಮುಖದಲ್ಲಿ ಆ ಸಂತೋಷ ಇದೆ ಅಲ್ವಾ, ಆ ಗರ್ವ ಇದೆ ಅಲ್ವಾ, ನನ್ನ ಮಗಳು ಅನ್ನೋ ಗರ್ವ, ಅವರ ಆ ಸಂತೋಷಕ್ಕೆ ಸರಿಸಾಟಿ ಅನ್ನೋದು ಯಾವುದೂ ಇರೋದಿಲ್ಲ. ನಿಮ್ಮ ಮಗಳು ನಮ್ಮ ಮಗಳ ಥರನೇ ಇದ್ದಾಳಪ್ಪ, ನಮ್ಮನ್ನು ಅಪ್ಪ ಅಮ್ಮ ಥರನೇ ನೋಡ್ಕೊಳ್ತಾಳಪ್ಪ ಅಂತ ಹೇಳಿದಾಗ ನಿಜವಾಗ್ಲೂ ಅಪ್ಪ ಅಮ್ಮಗೆ ಎಷ್ಟೊಂದು ಖುಷಿ ಆಗುತ್ತೆ ಅಂತಂದರೆ ಅಷ್ಟೊಂದು ಖುಷಿ ಆಗುತ್ತೆ. ಆದರೆ ಅದರಿಂದ ಕಷ್ಟಗಳಿದೆ ಅಲ್ಲ, ಒಂದು ಹೆಣ್ಣು ಪಡೋ ಕಷ್ಟಗಳು ಅದೆಲ್ಲ ತ್ಯಾಗ ಮಾಡಿದ್ರೇ ಇಷ್ಟೊಂದು ದೊಡ್ಡ ಪ್ರತಿಫಲ ಅನ್ನೋದು ನಮಗೆ ಸಿಗೋದು. ನೆಕ್ಸ್ಟ್ ಆಮೇಲೆ ನಮ್ಮ ಸಂಬಂಧಿಕರಲ್ಲಿ ಯಾರ್ದೋ ಒಬ್ರದ್ದು ಫಂಕ್ಷನ್ ಇರುತ್ತೆ. ಆ ಫಂಕ್ಷನ್ಗೆ ಎಲ್ಲರನ್ನೂ ಅವರು ಕರಿತಾ ಇರ್ತಾರೆ. ಹಾಗೆ ಇಂಥ ಒಂದು ಊರಲ್ಲಿ ನಮ್ಮ ಸಂಬಂಧಿಕರ ಹುಡುಗಿಯನ್ನು ಕೊಟ್ಟಿದ್ದೀವಪ್ಪ, ಆ ಹುಡುಗಿಯನ್ನು ಕರೆಯೋಣ ಅಂತಂದ್ಬಿಟ್ಟು ಆವಾಗ ಅವರು ಮನೆಗೆ ಬಂದಾಗ ನಮ್ಮ ಮತ್ತು ಅತ್ತೆ ಮಾವನ ಸಂಬಂಧ ಏನಾದರೂ ಸರಿ ಇಲ್ಲ ಅಂತಂದರೆ ಆಗ ಅತ್ತೆ ಮಾವ ಅವರನ್ನು ಸರಿಯಾಗಿ ಮಾತಾಡ್ಸೋದಿಲ್ಲ. ಹಾಗೆ ಬೈಕೊಳ್ತಾರೆ, ಎಂಥ ಒಂದು ಹುಡುಗಿಯನ್ನು ನಾವು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಬಂದಿದ್ದೀವಪ್ಪ, ಸರಿ ಇಲ್ಲ ಅಂತೆಲ್ಲ ಬೈಕೊಳ್ತಾರೆ. ಅದೇ ಅತ್ತೆ ಮಾವ ಸಂಬಂಧ ಏನಾದರೂ ಚೆನ್ನಾಗಿ ಇತ್ತು ಅಂತಂದರೆ ಆ ಬಂದೋರ ಮುಂದೆ ಎಲ್ಲ ಒಳ್ಳೆ ಹುಡುಗಿ ಸಿಕ್ಕಿದಾಳಪ್ಪ ನಮಗೆ, ಒಳ್ಳೆ ಮನೆತನ ಸಿಕ್ಕಿದೆ ಅಪ್ಪ ನಮಗೆ ಅಂತ ಹೇಳ್ಕೊಂಡಾಗ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅದರಿಂದ ಅಪ್ಪ ಅಮ್ಮಗೆ ಇನ್ನಷ್ಟು ಹೆಮ್ಮೆ ಅಂತ ಅನಿಸುತ್ತೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ತಂದೆ ತಾಯಿಗೆ ಒಂದು ಹೆಣ್ಮಗು ಹುಟ್ಟು ಅಂತಂದರೆ ಎಲ್ಲರೂ ಹೆಣ್ಮಗು ಹುಟ್ಟಿದೆ ಅಪ್ಪ, ಈ ಸೀರೆಯಲ್ಲಿ ಕೆಂಡನ ಸುತ್ತಕೊಂಡಾಗೆ ಇರುತ್ತೆ ಹೆಣ್ಮಗು ಇದೆ ಮನೆಯಲ್ಲಿ ಅಂತಂದರೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಾವೇನಾದರೂ ಈ ರೀತಿಯಾಗಿ ಕಿರಿಕಿರಿಗಳು ಮಾಡಿಕೊಂಡು ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು, ಈ ನ್ಯಾಯ ಪಂಚಾಯತಿಗಳು ಅಂತೆಲ್ಲ ಮಾಡ್ಕೊಳ್ತಾ ಇದ್ರೆ ಅಪ್ಪ ಅಮ್ಮಗೆ ಅನಿಸ್ಬಿಡುತ್ತೆ ಯಾಕಾದರೂ ಈ ಹೆಣ್ಮಕ್ಳು ಹುಟ್ಟಾರಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನಾವು ಏನೇ ಕಷ್ಟ ಬಂದರೂ ಸಹಿತ ನಮ್ಮಲ್ಲಿ ನಾವೇ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಸಂಸಾರನ ನಾವೇ ತಿದ್ಕೊಳ್ಬೇಕು ಅಂತ ನಾವೇ ಎಲ್ಲ ಸರಿ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಒಂದಲ್ಲ ಒಂದಿನ ಅಂಥ ಒಳ್ಳೆಯ ದಿನಗಳು ನಮಗೆ ಸಿಕ್ಕೇ ಸಿಗುತ್ತೆ, ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ. ಒಟ್ಟಾರೆಯಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾರಿಂದಲೂ ನಾವು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ, ಇವ್ರು ನಮ್ಮನ್ನು ಮಾತಾಡಿಸ್ಲಿಲ್ಲ, ಅವ್ರು ನಮ್ಮನ್ನು ವಿಚಾರಿಸ್ಲಿಲ್ಲ, ಇವ್ರು ನಮ್ಮನ್ನು ವಿಚಾರಿಸ್ಲಿಲ್ಲ ಅಂತ ಅಂದ್ಕೊಡೋದಕ್ಕೆ ಹೋಗಬಾರ್ದು. ಮೇನ್ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಏನು ಬೇಕು ಅಂತಂದರೆ ಗಂಡನ ಒಂದು ಪ್ರೀತಿ ಬೇಕು. ಅದನ್ನು ಒಂದನ್ನು ಪಡೆಯೋದಕ್ಕೆ ಟ್ರೈ ಮಾಡಿ. ಅದು ಬಿಟ್ಟರೆ ಇನ್ನೇನಕ್ಕೂ ಅಷ್ಟೇ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ನೀವಾಗೆ ಇದ್ದುಬಿಡಿ, ಆವಾಗ ಎಲ್ಲಾನೇ ತಂತಾನಾಗೆ ಸಿಗುತ್ತೆ ನಮಗೆ. ಒಂದು ಹೆಣ್ಣಿಗೆ ಗಂಡನ ಪ್ರೀತಿ ಅನ್ನೋ ಶಕ್ತಿ ಒಂದಿದ್ರೆ ಸಾಕು, ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಪ್ರೀತಿ ಇತ್ತು ಅಂತಂದರೆ ಎಲ್ಲರೂ ಅಷ್ಟೇ ಒಂದಲ್ಲ ಒಂದಿನ ನಮಗೆ ಗೌರವ ಕೊಟ್ಟು ಮಾತಾಡಿಸ್ತಾರೆ. ತುಂಬಾ ಮಾತಾಡ್ಬಿಟ್ಟೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನಾನು ತಿಳ್ಕೊಂಡಿರೋದು, ಹಾಗೆ ಕೆಲವೊಂದಿಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟ್ ಈಗ ಶುಕ್ರವಾರ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದೆ, ಒಂದು ಅರ್ಧ ಗಂಟೆ ಕೂತ್ಕೊಂಡಿದ್ದು ಈಗ 6:30ಗೆ ಕಸ ಗುಡಿಸೋದು ಹಾಗೆ ಮನೆ ಕ್ಲೀನಿಂಗ್ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂದಿನ ದಿನ ನಾನು ತೆಂಗಿನಕಾಯಿ, ಬಾಳೆಹಣ್ಣು, ಹೂಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಈ ವೀಳ್ಯದೆಲೆಗಳನ್ನ ತೊಗೊಂಬರೋದು ಮಾತ್ರ ಮರ್ತು ಬಿಟ್ಟಿದ್ದೀನಿ. ಆಮೇಲೆ ನಾನು ಒಂದು 9 ಗಂಟೆ ಆ ಟೈಮಲ್ಲಿ ನೋಡಿಕೊಂಡೆ ಎಲೆಗಳಿಲ್ಲ ಅಂತಂದ್ಬಿಟ್ಟು, ಹಾಗಾಗಿ ಒಂದು ಸ್ವಲ್ಪ ಪೂಜೆ ಲೇಟಾಗೇ ಆಯಿತು. ಒಂದು 9:30ಗೇನೋ ಪೂಜೆ ನಾನು ಮಾಡಿದೆ. ಈಗ ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ.
ನೆಕ್ಸ್ಟ್ ಈಗ ಮನೆ ಒರೆಸಿದ್ದಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತಂದರೆ ನೀರಿನ್ನೂ ಕಾದಿರಲಿಲ್ಲ. ಇಲ್ಲಿ ಗೀಸರ್ ಇರಲಿಲ್ವಲ್ಲ, ಹಾಗಾಗಿ ಹೀಟ್ರ್ ಹಾಕ್ಕೊಳ್ಬೇಕು. ಹೀಟ್ರ್ ಹಾಕೋಣ ಅಂತಂದರೆ ನಾನು ಮರ್ತು ಬಿಟ್ಟಿದ್ದೆ. ಹಾಗಾಗಿ ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಹೀಟ್ರ್ ಹಾಕ್ಬಿಟ್ಟು ಇನ್ನು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಹೂಗಳನ್ನು ಕಿತ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹೂಗಳು ಬಿಟ್ಟಿದೆ ಅಂತಂದರೆ ತುಂಬಾ ಹೂಗಳು ಇವಾಗ ಪೂಜೆಗೆ ಆಗ್ತಾ ಇದೆ. ನನಗೆ ಈ ರೀತಿಯಾಗಿ ನಮ್ಮದೇ ಗಿಡಗಳಲ್ಲಿ ಹೂಗಳು ಕಿತ್ಕೊಂಡ್ಬಂದು ದೇವ್ರ ಫೋಟೋಸ್ಗೆ ಇಟ್ಬಿಟ್ಟು ಪೂಜೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಆ ಸೇವಂತಿಗೆ ಹೂಗಳಂತೂ ಒಂದು 4 ಕಲರ್ ಸೇವಂತಿಗೆ ಹೂವು ಇದೆ, ಮತ್ತು ದಾಸವಾಳ ಒಂದು 3 ಕಲರು. ನನಗೆ ದೇವ್ರ ಪೂಜೆಗೆ ಹೂ ಚಿಂತೆನೇ ಇಲ್ಲ ಈ ಸದ್ಯಕ್ಕೆ, ಅಷ್ಟೊಂದು ಹೂಗಳಿದೆ. ನೆಕ್ಸ್ಟ್ ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈಗ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಕಳಶದೊಳಗಡೆ ನಾನು ಶುದ್ಧವಾದಂತಹ ನೀರು, ಆಮೇಲೆ 1 ರೂಪಾಯಿ ಕಾಯನ್ನು, ಅರಿಶಿನ, ಕುಂಕುಮ, ಗಂಧ, ಜಾವಾದಿ ಪೌಡ್ರು, ಒಂದು ಸ್ವಲ್ಪ ಪಚ್ಚೆ ಕರ್ಪೂರನ ಇಷ್ಟು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಕಳಶದೊಳಗಡೆ ಒಂದು 5 ವೀಳ್ಯದೆಲೆಗಳನ್ನು ಇಡ್ತಾ ಇದ್ದೀನಿ. ಎಲೆಗಳು ತುಂಬ ಚೆನ್ನಾಗಿರಬೇಕು, ಎಲ್ಲೂ ಓಲಾಗಿರಬಾರ್ದು. ಆಮೇಲೆ ನಾನು ಈ ಎಲೆಗಳು ತುದಿಗಳಿಗೆ ಅರಿಶಿನ ಕುಂಕುಮನ ಇಟ್ಟು ಕಳಶದೊಳಗಡೆ ಒಂದು ರೆಡ್ ರೋಸನ್ನು ಇಟ್ಟು ತೆಂಗಿನಕಾಯಿ ಇಡ್ತೀನಿ. ಈ ರೀತಿಯಾಗಿ ನಾನು ಕಳಶ ಪ್ರತಿಷ್ಠಾಪನೆ ಮಾಡೋದು. ನೆಕ್ಸ್ಟ್ ಈಗ ನಾನು ಮೊದಲು ತುಳಸಿ ಪೂಜೆ ಮತ್ತು ಹೊಸ್ಲು ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ತುಳಸಿ ಪಾಟನ್ನು ನಾನು ಈ ಕಡೆ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಲ್ವಾ ಮನೆಯಲ್ಲಿ, ಅವರು ಓಡಾಡೋದಕ್ಕೆಲ್ಲ ಅಡ್ಡ ಆಗಬಾರ್ದು, ಮತ್ತು ಅಲ್ಲಿ ಐಟಮ್ಸ್ ಎಲ್ಲ ತೊಗೊಂಬರೋದಕ್ಕೆ ಇಕ್ಕಟ್ಟಾಗಬಾರ್ದು ಅಂತಂದ್ಬಿಟ್ಟು ಒಂದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ ಈ ಕಡೆಗೆ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಪೂಜೆಯನ್ನು ಮಾಡಿದ್ದೀನಿ. ಹಾಗೆ ಹೊಸ್ಲು ಮುಂದೆ ನಾನು ದೀಪಗಳನ್ನು ಹಚ್ತಾ ಇಲ್ಲ, ಯಾಕಂದರೆ ತುಂಬಾ ಗಾಳಿ ಬೀಸ್ತಾ ಇರುತ್ತೆ. ದೀಪ ಹಚ್ಚಿ ಇಟ್ಟರೂ ಸಹಿತ ದೀಪ ಉರಿಯೋದಿಲ್ಲ, ಶಾಂತ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಹೊಸ್ಲು ಮುಂದೆ ದೀಪ ಹಚ್ತಾ ಇಲ್ಲ ಬೇರೆ ಏನಾದರೂ ಐಡಿಯಾ ಮಾಡೋಣ ಅಂತ ಅಂದ್ಕೊಂಡ್ರೆ ಬೇಡ ಬಿಡು, ಆ ಮನೆಗೆ ಹೋದರೆ ಒಂದು ಸ್ವಲ್ಪ ದೀಪ ಉರಿಯುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲೊಂದು ಸ್ವಲ್ಪ ಅಡ್ಡ ಇದೆ ಗೋಡೆ, ಹಾಗಾಗಿ ಅಲ್ಲೇನಾದರೂ ಉರಿಲಿಲ್ಲ ಅಂತಂದರೆ ಆವಾಗ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ಸದ್ಯಕ್ಕೆ ಏನೂ ಮಾಡ್ತಾ ಇಲ್ಲ. ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ಗೂ ಅಷ್ಟೇ ಗಂಧ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಂದು ರೋಸನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ದೇವ್ರ ಮುಂದೆ ನನ್ನ ಹಸ್ಬೆಂಡ್ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.